Hi dear students, welcome to Learn All in One. Today we are discussing the topic of incidence of tax. It means in the head of residential status. It is one of the very important chapter, so that we will glance out the chapter. Firstly, we will come to know that the types of residential residents. Okay, in that resident in India. Second one, not ordinarily resident in India. Third one, non-resident India. To become a resident of India and also a not ordinarily resident of India and non-resident in India, there are the conditions to be fulfilled by the assessee, so that we will glance out the basic conditions. Basic conditions ಯಾವುವು ಅಂತ ಹೇಳಿ ನೋಡೋಣ. ರೆಸಿಡೆಂಟ್ ಇನ್ ಇಂಡಿಯಾ, ನಾಟ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಇಂಡಿಯಾಗೆ ಬೇಸಿಕ್ ಕಂಡೀಷನ್ಸ್ಗಳು ಇದ್ದಾವೆ. ಆ ಬೇಸಿಕ್ ಕಂಡೀಷನ್ಸ್ಗಳನ್ನು ಗ್ಲಾನ್ಸ್ ಔಟ್ ಮಾಡೋಣ. ಫಸ್ಟಿಗೆ ಎರಡು ಬೇಸಿಕ್ ಕಂಡೀಷನ್ಸ್ಗಳು ಬರ್ತವೆ. ಅದರಲ್ಲಿ ನಂಬರ್ 1, ಫಸ್ಟ್ ಬೇಸಿಕ್ ಕಂಡೀಷನ್ ಏನು ಹೇಳುತ್ತೆ ಅಂತಂತ ಹೇಳಿದ್ರೆ, ಕಂಡೀಷನ್ ನಂಬರ್ 1 ಸೇಸ್ ದಟ್ ಆ್ಯನ್ ಇಂಡಿವಿಜುವಲ್ ಶುಡ್ ಸ್ಟೇ ಇನ್ ಇಂಡಿಯಾ ಡ್ಯೂರಿಂಗ್ ದ ರಿಲೆವೆಂಟ್ ಪ್ರೀವಿಯಸ್ ಇಯರ್. ರಿಲೆವೆಂಟ್ ಪ್ರೀವಿಯಸ್ ಇಯರ್ ಅಂತ ಹೇಳಂದರೆ ನಮ್ಮ ಅಸೆಸ್ಮೆಂಟ್ ಇಯರು ಈ ವರ್ಷ ನಡೀತಾ ಇರೋದು 21-22 ಈ ಅಸೆಸ್ಮೆಂಟ್ ಇಯರು. ರಿಲೆವೆಂಟ್ ಟು ದ ಪ್ರೀವಿಯಸ್ ಇಯರ್ ಅಂದರೆ ಇದರ ಹಿಂದಿನ ವರ್ಷದ ನಮ್ಮ ಪ್ರೀವಿಯಸ್ ಇಯರ್ ನಿನಗೆ ಆಲ್ರೆಡಿ ನಾನು ಇಲ್ಲಿ ಬರೆದಿದ್ದೀನಿ. ದಟ್ ಈಸ್ ವಾಟ್ ದ ಪ್ರೀವಿಯಸ್ ಇಯರ್ ಫಾರ್ ಎ ಟೋಟಲ್ ಪೀರಿಯಡ್ ಆಫ್ 182 ಡೇಸ್. ಪ್ರೀವಿಯಸ್ ಇಯರಲ್ಲಿ ಅವರೆಷ್ಟು ದಿನ ಇರಬೇಕು? 182 ಡೇಸ್ ಹಿ ಶುಡ್ ಬಿ ಸ್ಟೇ ಇನ್ ಇಂಡಿಯಾ. ಓಕೆ, ಸೆಕೆಂಡ್ ಕಂಡೀಷನ್ ವಾಸ್ ದ್ಯಾಟ್ ಪ್ರೀವಿಯಸ್ ಇಯರ್. ಇಲ್ಲಿ ಏನು ಹೇಳ್ತಾರೆ ಸೆಕೆಂಡ್ ಕಂಡೀಷನ್? ಆ್ಯನ್ ಇಂಡಿವಿಜುವಲ್ ಶುಡ್ ಸ್ಟೇ ಇನ್ ಇಂಡಿಯಾ ಡ್ಯೂರಿಂಗ್ ದ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಫಾರ್ ಎ ಟೋಟಲ್ ಪೀರಿಯಡ್ ಆಫ್ 60 ಡೇಸ್. ಟೋಟಲ್ ಪೀರಿಯಡ್ ಆಫ್ 60 ಡೇಸ್ ಇರಬೇಕು. 60 ಡೇಸ್ ಇನ್ ದ ಸೆನ್ಸ್ ಆಫ್ 2 ಮಂತ್ಸ್. ಹೌದಾ, 2 ತಿಂಗಳು ಇರಬೇಕು. ಅಟ್ಲೀಸ್ಟ್ ಪ್ರೀವಿಯಸ್ ಇಯರಲ್ಲಿ ಎಷ್ಟು ತಿಂಗಳು ಇರಬೇಕು? 2 ತಿಂಗಳು ಇರಬೇಕು. ಆ್ಯಂಡ್ ಅದೇ ರೀತಿಯಾಗಿ ಮುಂದೆ ಹೇಳ್ತಾರೆ, ಆ್ಯಂಡ್ ಶುಡ್ ಸ್ಟೇಡ್ ಇನ್ ಇಂಡಿಯಾ ಫಾರ್ ಎ ಟೋಟಲ್ ಪೀರಿಯಡ್ ಆಫ್ 365 ಡೇಸ್. ಆಮೇಲೆ 365 ದಿನ ಇರಬೇಕಂತ ಹೇಳ್ತಾರೆ. 365 ಡೇಸ್ ಡ್ಯೂರಿಂಗ್ ದ 4 ಪ್ರೀವಿಯಸ್ ಇಯರ್ ಇಮಿಡಿಯೇಟ್ಲಿ ಪ್ರೆಸಿಡಿಂಗ್. ಇಮಿಡಿಯೇಟ್ಲಿ ಪ್ರೆಸಿಡಿಂಗ್ ಅಂತಂತೇಳಂದ್ರಿಗಿನ ಇದರ ಹಿಂದ್ಗಡೆ ಬರ್ತಕ್ಕಂಥದ್ದು, ಅಂದರೆ 2020-21 ಹಿಂದ್ಗಡೆಯಿಂದ ಪ್ರಿಸೀಡಿಂಗ್ ಆಗ್ತಕ್ಕಂತಹ 4 ಇಯರ್ಸ್ಗಳು ಯಾವುದು? 1920, 18-19, 17-18, 16-17. ಇದು 1 ಇಯರು, 2 ಇಯರು, 3 ಇಯರು ಮತ್ತು 4 ಇಯರ್. ಈ 4 ಇಯರ್ಸ್ಗಳಲ್ಲಿ ಅವನು ಎಷ್ಟು ದಿನ ಇರಬೇಕಂದ್ರಿಗಿನ ಹಿ ಶುಡ್ ಸ್ಟೇ 365 ಡೇಸ್ ಇನ್ ಇಂಡಿಯಾ. ಹೌದಾ, 365 ದಿನಗಳೇನಾಗಬೇಕು, ಅವನು ಇಂಡಿಯಾದಲ್ಲಿ ಇರಬೇಕು. ದೀಸ್ ಆರ್ ದ 2 ಬೇಸಿಕ್ ಕಂಡೀಷನ್. ಫಸ್ಟ್ ಕಂಡೀಷನ್ ಈಸ್ 182 ಡೇಸ್. ಸೆಕೆಂಡ್ ಕಂಡೀಷನ್ ಈಸ್ ನಂಬರ್ 1, 60 ಡೇಸ್ ಇನ್ ದ ಪ್ರೀವಿಯಸ್ ಇಯರ್ ಆ್ಯಂಡ್ 365 ಡೇಸ್ ಇನ್ ದ ಇಮಿಡಿಯೇಟ್ಲಿ ಪ್ರೆಸಿಡಿಂಗ್ ಟು ದ 4 ಪ್ರೀವಿಯಸ್ ಇಯರ್. ಹೌದಾ, ಇಮಿಡಿಯೇಟ್ಲಿ ಓಕೆ ಪ್ರೆಸಿಡಿಂಗ್ ಟು ದ ರಿಲೆವೆಂಟ್ 4 ಪ್ರೀವಿಯಸ್ ಇಯರ್ಸ್ಗಳಲ್ಲಿ 365 ಡೇಸ್ ಇರಬೇಕು. ದೀಸ್ ಆರ್ ದ ಬೇಸಿಕ್ ಕಂಡೀಷನ್ಸ್. ನೆಕ್ಸ್ಟ್ ವಿ ವಿಲ್ ಕಮ್ ಟು ಸಿ ದಟ್ ದ ಬೇಸಿಕ್ ಸಬ್ಸಿಕ್ವೆಂಟ್ ಕಂಡೀಷನ್ಸ್ಗಳನ್ನು ಏನು ಮಾಡೋಣ, ಚೆಕ್ ಮಾಡೋಣ. ಸಬ್ಸಿಕ್ವೆಂಟ್ ಕಂಡೀಷನ್ಸ್ ಏನು ಹೇಳುತ್ತೆ? ಆ್ಯನ್ ಇಂಡಿವಿಜುವಲ್ ಶುಡ್ ಬಿ ಎ ರೆಸಿಡೆಂಟ್ ಇನ್ ಇಂಡಿಯಾ ಇನ್ ಅಟ್ ಲೀಸ್ಟ್ 2 ಔಟ್ ಆಫ್ ದ 10 ಪ್ರೀವಿಯಸ್ ಇಯರ್ ಇಮಿಡಿಯೇಟ್ಲಿ ಪ್ರೆಸಿಡಿಂಗ್ ಟು ದ ರಿಲೆವೆಂಟ್ ಪ್ರೀವಿಯಸ್ ಇಯರ್. ಓಕೆ, ಅಸೆಸ್ಮೆಂಟ್ ಇಯರ್ ನಮಗೆಲ್ಲ ಗೊತ್ತು 21-22. ಸೊ ಪ್ರೀವಿಯಸ್ ಇಯರ್ ನಮಗೆ ಗೊತ್ತು. ರಿಲೆವೆಂಟ್ ಟು ದ ಪ್ರೀವಿಯಸ್ ಇಯರ್ ಇಮಿಡಿಯೇಟ್ಲಿ ಪ್ರೆಸಿಡಿಂಗ್ ಟು ದ ರೆಲೆವೆಂಟ್ ಟು ದ ಪ್ರೀವಿಯಸ್ ಇಯರ್ ಅಂತಂದರೆ ಇಲ್ಲಿ 10 ವರ್ಷಗಳನ್ನು ನಾನು ಬರೆದಿದ್ದೇನೆ. 1920, 18-19, 17-18 ಸೊ 10-11ವರೆಗೂ ಕೂಡ ಬರೆದಿದ್ದೀನಿ. ಟೋಟಲ್ ಆಗಿರ್ತಕ್ಕಂಥದ್ದು ಎಷ್ಟಪ್ಪ ಅಂತಂತೇಳಂದ್ರಿಗಿನ ಇದು ಟೋಟಲ್ 10 ಇಯರ್ಸ್. ಹೌದಾ, ಈ ಟೋಟಲ್ 10 ಇಯರ್ಸ್ ಒಳಗಡೆ ಅವನು ಎಷ್ಟು ದಿನ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಂತಂದರೆ ಅವರು ದೇ ಆರ್ ಗೋಯಿಂಗ್ ಟು ಸೇಸ್ ದಟ್ 2 ಇಯರ್ಸ್ ಇರಬೇಕು. ಹೌದಾ, ಎಷ್ಟು ಇಯರ್ಸ್ ಇರಬೇಕು? 2 ಇಯರ್ಸ್. 2 ಇಯರ್ಸ್ ಇಟ್ ಮೀನ್ಸ್ ಪರ್ ಇಯರ್ಗೆ 365 ಡೇಸ್. 365 ಡೇಸ್ ಟೋಟಲ್ 730 ಡೇಸ್. ಇಟ್ ಮೀನ್ಸ್ 730 ಡೇಸ್ ಇನ್ ದ ಸೆನ್ಸ್ ಆಫ್ 2 ಇಯರ್ಸ್ ಅಟ್ಲೀಸ್ಟ್ ಆಗಿ ಅವನು ಇರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೂ ಒಂದು ಕಂಡೀಷನ್ ಇದೆ, ಸಬ್ಸಿಕ್ವೆಂಟ್ ಕಂಡೀಷನ್ಸು. ಏನು ಹೇಳುತ್ತೆ? ಆ್ಯನ್ ಇಂಡಿವಿಜುವಲ್ ಶುಡ್ ಹ್ಯಾವ್ ಸ್ಟೇಡ್ ಇನ್ ಇಂಡಿಯಾ ಫಾರ್ ಎ ಟೋಟಲ್ ಪೀರಿಯಡ್ ಆಫ್ ಅಟ್ಲೀಸ್ಟ್ 730 ಡೇಸ್ ಡ್ಯೂರಿಂಗ್ ದ 7 ಪ್ರೀವಿಯಸ್ ಇಯರ್ ಇಮಿಡಿಯೇಟ್ಲಿ ಪ್ರೆಸಿಡಿಂಗ್ ಟು ದ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಅಂತಂತಾನೆ. ಸೇಮ್ ಆ್ಯಸ್ ಇಟ್ ಈಸ್. ಇದು ಪ್ರೀವಿಯಸ್ ಇಯರು, ಇದು ರೆಲೆವೆಂಟ್ ಪ್ರೀವಿಯಸ್ ಇಯರು. ರೆಲೆವೆಂಟ್ ಪ್ರೀವಿಯಸ್ ಇಯರಿಂದ ಎಷ್ಟು? 1, 2, 3 ಬಿಟ್ರಿಗಿನ ಟೋಟಲ್ ಆಗಿ ಇಲ್ಲಿಂದ. ಹೌದಾ,
ಇದು ಸಬ್ಸಿಕ್ವೆಂಟ್ ಕಂಡೀಷನ್ ನಂಬರಲ್ಲಿ 1 ಆದರೆ ಇದು ಸಬ್ಸಿಕ್ವೆಂಟ್ ಕಂಡೀಷನ್ ನಂಬರ್ 2ದಲ್ಲಿ ಟೋಟಲ್ 7 ಇಯರ್ಸ್ 1 2 3 4 5 6 7 ಇಯರ್ಸಲ್ಲಿ ಎಷ್ಟು ದಿನ ಇರಬೇಕಂತ ಹೇಳ್ತಾರೆ ಅವರು 730 ಡೇಸ್. ಇಲ್ಲಿ 2 ಇಯರ್ಸ್, ಇಲ್ಲಿ 730 ಡೇಸ್. ಸೊ ಎರಡು ಕಂಡೀಷನ್ಸ್ಗಳನ್ನು, ಈ ಎರಡು ಸಬ್ಸಿಕ್ವೆಂಟ್ ಕಂಡೀಷನ್ಸ್ಗಳನ್ನು ಫುಲ್ಫಿಲ್ ಮಾಡಿದರೆ ಹಿ ವಿಲ್ ಬಿಕಮ್, ಇದಕ್ಕೆ ರೆಸಿಡೆಂಟು ಆ್ಯಂಡ್ ನಾಟ್ ಆರ್ಡಿನರಿಲಿ ರೆಸಿಡೆಂಟು, ಅದೇ ರೀತಿಯಾಗಿ ನಾನ್ ರೆಸಿಡೆಂಟು, ಈ ರೀತಿಯಾಗಿ ನಾವೇನು ಮಾಡ್ತಾಯಿದ್ವಿ, ಡಿವೈಡ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಫರ್ದರ್ ವಿ ವಿಲ್ ಗೋ ಫಾರ್ ದ ಓಕೆ ಅಗೇನ್ ನಾವು ವಿ ವಿಲ್ ಕಮ್ ಟು ದ ಪಾಯಿಂಟ್ ಆಫ್ ದಿಸ್ ಈಸ್ ದ ಕಾಂಪಿಟೇಷನ್ ಆಫ್ ಟೋಟಲ್ ಆರ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಸೋ ಆ್ಯಂಡ್ ಸೊ. ಪ್ರಾಬ್ಲಮಲ್ಲಿ ಏನು ಕೊಟ್ಟಿರ್ತಾರೆ ಆ ರೀತಿ ನೋಡಿಕೊಂಡು ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಡ್ಯಾಶ್ ಸೋ ಆ್ಯಂಡ್ ಸೊ ಫಾರ್ ದ ಅಸೆಸ್ಮೆಂಟ್ ಇಯರ್ ಯಾವುದಿರುತ್ತೆ ಅದನ್ನು ಬರ್ಕೊಂಡು ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಯಾವಾಗಲೂ ಕೂಡ ಪ್ರೀವಿಯಸ್ ಇಯರ್ ಬರಿಬೇಕು, ಇಲ್ಲಿ ಯಾವಾಗಲೂ ಕೂಡ ಅಸೆಸ್ಮೆಂಟ್ ಇಯರ್ ಅಂತ ಹೇಳಿ ಬರೀಬೇಕು. ಪ್ರೀವಿಯಸ್ ಇಯರ್ ಈಸ್ ಬಿಕಮ್ 2021 ಫಾರ್ ಅಸ್. ಓಕೆ, ದಿಸ್ ಈಸ್ ವಾಟ್ ದ ಫಾರ್ಮೆಟ್. ಕ್ಲಿಯರಾಗಿ ಹೇಳ್ತೀನಿ, ಒಂದು ಸಾರಿ ಅರ್ಥ ಮಾಡ್ಕೊಳ್ರಿ. ದಿಸ್ ಪ್ರಾಬ್ಲಮ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ಕಮ್ ಅರ್ನ್ಡ್ ಆರ್ ಅರೈಸ್ಡ್ ಆರ್ ಅಕ್ರೂಡ್ ಇನ್ ಇಂಡಿಯಾ. ಓಕೆ, ಅಕ್ರೂಡ್ ಇನ್ ಇಂಡಿಯಾ ಅಂತ ಹೇಳಿದರೆ ಟೋಟಲ್ ಎಷ್ಟು ಕಾಲಮಲ್ಲಿ ತೊಗೋಬೇಕು, ಆರ್ ದ ಸರ್ವೀಸ್ ರೆಂಡರ್ಡ್ ಇನ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ನಾನು ಬಹಳಷ್ಟು ಹೇಳೋದ್ರಿಂದ ಏನಾಗುತ್ತೆ ನಿಮಗೆ ಹೆವಿ ಆಗುತ್ತೆ ಅಂತಂತ ಎನಿಸಿದ್ರೆ ಹೇಳೋ ವಿಚಾರಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇನ್ಕಮ್ ಅರ್ನ್ಡ್ ಆರ್ ಅರೈಸ್ಡ್ ಆರ್ ಅಕ್ರೂಡ್, ದೀಸ್ ವರ್ಡ್ಸ್ ಆರ್ ಸಿಮಿಲರ್. ಅಕ್ರೂಡ್, ಅರೈಸ್ಡ್, ಅರ್ನ್ಡ್ ಇನ್ ಇಂಡಿಯಾ. ಯಾವುದೇ ಅಮೌಂಟು ಇಂಡಿಯಾದಲ್ಲಿ ರೈಸ್ ಆದರೆ, ಇಟ್ ಮೀನ್ಸ್ ಇಂಡಿಯಾದಿಂದ ಬಂದರೆ, ಇಂಡಿಯಾದಲ್ಲೇ ಜನರೇಟ್ ಆದರೆ, ಅದೇ ರೀತಿಯಾಗಿ ಅದನ್ನು ಎಷ್ಟು ಕಾಲಮಲ್ಲಿ ತೊಗೋಬೇಕು, ವಿ ನೀಡ್ ಟು ಟೇಕನ್ ಇನ್ ಟು ದ 3 ಕಾಲಮ್ಸ್ 1 2 3. ಓಕೆ, ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್, 3 ಕಾಲಮ್ದಲ್ಲಿ ತೊಗೋಬೇಕು. ಇಲ್ಲಿ ಇರುತ್ತೆ ಸರ್ವೀಸ್ ರೆಂಡರ್ಡ್ ಇನ್ ಇಂಡಿಯಾ. ಯಾವ ರೀತಿ ಸರ್ವೀಸು, ದ ಸರ್ವೀಸ್ ರೆಂಡರ್ಡ್ ಅಂದರೆ ನಮ್ಮ ದೇಶಕ್ಕಾಗಿ ಆ್ಯಸ್ ಎನ್ ಎಂಬೆಸ್ಸಿ ಆಗಿ ಕೆಲಸ ಮಾಡ್ತಾ ಇದ್ರಿಗಿನ, ಹೀ ಈಸ್ ವರ್ಕಿಂಗ್ ಆ್ಯಸ್ ಎನ್ ಎಂಬೆಸ್ಸಿ. ನಮ್ಮ ದೇಶಕ್ಕೆ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿದ್ದ, ನಮ್ಮ ದೇಶದ ಎಂಬೆಸ್ಸಿ, ಅವರ ರಾಯಭಾರಿ ಅಂತಂತೇಳಿ ಏನು ಕರಿತೀವಲ್ರಿ, ಅವ್ರು ಏನಾದರೂ ವರ್ಕ್ ಮಾಡ್ತಾಯಿದ್ರೆ ನಾವು ಟೋಟಲ್ ಅವ್ರು ವರ್ಕ್ ಮಾಡೋದು ಕೂಡ ಅವರು ಅಲ್ಲಿ ವರ್ಕ್ ಮಾಡಿದರೆ ನಾವು ಇಲ್ಲಿ ಸ್ಯಾಲ್ರಿ ಕೊಡ್ತೀವಿ ಅವರಿಗೆ. ಸೊ ದಟ್ ಅವರು ಅಲ್ಲೇ ರಿಸೀವ್ ಮಾಡ್ಕೋಬೋದು, ಆದ್ರಿಗಿನ ಸ್ಯಾಲ್ರಿ ಮಾತ್ರ ನಾವು ಕೊಡ್ತೀವಿ. ಸೊ ದಟ್ ವಿ ಆರ್ ಪೇಯಿಂಗ್ ದ ಸ್ಯಾಲ್ರಿ ಟು ಆ್ಯಸ್ ಎನ್ ಎಂಬೆಸ್ಸಿ ವೆನ್ ವಿ ಆರ್ ಗಿವಿಂಗ್, ಬಿಕಾಸ್ ಹೀ ಈಸ್ ರೆಂಡರಿಂಗ್ ದ ಸರ್ವಿಸಸ್. ಸೊ ದಟ್ ವಿ ಆರ್ ಟೇಕನ್ ಇನ್ ಟು ದ 3 ಕಾಲಮ್ಸ್. ಸೆಕೆಂಡ್ ಒನ್, ಎನಿ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಆರ್ ಕ್ರೆಡಿಟೆಡ್ ಟು ಅಕೌಂಟ್ ಇನ್ ಇಂಡಿಯಾ. ಸೊ ದಟ್ 3 ಕಾಲಮ್ಸ್. ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ, ಸೊ ಇನ್ಕಮ್ ಅರ್ನ್ಡ್ ಇನ್ ಶ್ರೀಲಂಕಾ, ರಿಸೀವ್ಡ್ ಇನ್ ಇಂಡಿಯಾ. ಸೊ ದಟ್ ಎಷ್ಟು ಕಾಲಮ್ ತೊಗೋಬೇಕು, 3 ಕಾಲಮ್ಸ್ಗಳಲ್ಲಿ ತೊಗೋಬೇಕು. ಸೊ ಇನ್ಕಮ್ ಅರ್ನ್ಡ್ ಇನ್ ಶ್ರೀಲಂಕಾ, ಸೊ ಕ್ರೆಡಿಟೆಡ್ ಟು ಮಂಡ್ಯ ಅಂತಂತೇಳಿದ್ರೆ ಮಂಡ್ಯ ಬಿಕಮ್ ಇಂಡಿಯಾ. ಸೊ ದಟ್ ವಿ ನೀಡ್ ಟು ಟೇಕನ್ ಇನ್ ಟು ದ 3 ಕಾಲಮ್ಸ್. ಸೊ ಇದು 3 ಕಾಲಮಲ್ಲಿ. ನೆಕ್ಸ್ಟ್, ಇನ್ಕಮ್ ಅರ್ನ್ಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಬಟ್ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ಏನಾಗ್ತಾಯಿದೆ ಬಿಸ್ನೆಸ್ ಇಲ್ಲಿ ಅಂದರೆ ಇನ್ಕಮ್ ಅರ್ನ್ಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಇನ್ಕಮ್ ಎಲ್ಲಿ ಅರ್ನ್ ಆಗಿದೆ, ಇನ್ಕಮ್ ಎಲ್ಲಿ ರಿಸೀವ್ಡ್ ಆಗಿದೆ, ಔಟ್ಸೈಡ್ ಇಂಡಿಯಾ, ನಾಟ್ ಇನ್ ಇಂಡಿಯಾ. ಇನ್ಕಮ್ ಅರ್ನ್ಡ್ ಇದ್ದರೆ, ಓನ್ಲಿ ಅರ್ನ್ಡ್ ಇದ್ದರೆ, ಅದು ಇಂಡಿಯಾದ್ದೇ ಆಗಿದ್ದರೆ ಇಂಡಿಯಾದ 3 ಕಾಲಮ್ಸ್ಗಳಲ್ಲಿ ತೊಗೋಬೇಕು. ಇಫ್ ಇನ್ಕಮ್ ಅರ್ನ್ಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಬಟ್ ಬಿಸ್ನೆಸ್ ಬೀಯಿಂಗ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಇದ್ದಲ್ಲಿ ನೋಡಿ ವರ್ಡ್ಸ್ಗಳು ಯಾವ ರೀತಿ ಇದೆ, ಇನ್ಕಮ್ ಫ್ರಮ್ ಇಂಡಿಯಾ ಆರ್ ಮ್ಯಾನೇಜ್ಡ್ ಫ್ರಮ್ ಇಂಡಿಯಾ ಆರ್ ಹೆಡ್ ಆಫೀಸ್ ಸಿಚುವೇಟೆಡ್ ಇನ್ ಇಂಡಿಯಾ, ಸೆಟಪ್ ಅಂತಂತೇಳಿ ಬರ್ತದೆ. ಇಂಡಿಯಾ ಏನಾದರೂ ಕೂಡ ಬಿಸ್ನೆಸ್ಸು ಸೆಟಪ್ ಆಗಿದೆ ಈಗ ಟೋಟಲ್ ವಿ ನೀಡ್ ಟು ಬಿ ಟೇಕನ್ ಇನ್ ಟು ದ 3 ಕಾಲಮ್ಸ್. ಈ ರೀತಿ ಕಂಟ್ರೋಲ್ಡ್ ಫ್ರಮ್ ಅಂತ ಹೇಳಿದ್ದು. ಆಮೇಲೆ ಹೇಳ್ತಾರೆ ಬ್ರ್ಯಾಕೆಟಲ್ಲಿ 50,000 ರಿಸೀವ್ಡ್ ಇನ್ ಇಂಡಿಯಾ, 50,000 ರಿಸೀವ್ಡ್ ಇನ್ ಇಂಡಿಯಾ ಇದು ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಆ್ಯಂಡ್ 50,000 ರಿಸೀವ್ಡ್ ಇನ್ ಇಂಡಿಯಾ ಅಂದರೆ 2 ಕಾಲಮಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿರ್ತಾರೋ ಅಷ್ಟು ಅಮೌಂಟನ್ನು ತೊಗೋಬೇಕು. ಅದೇ ರೀತಿಯಾಗಿ ಆ ಎಷ್ಟು ರಿಸೀವ್ಡ್ ಮಾಡ್ಕೊತೀವೋ ಅದನ್ನು ಲಾಸ್ಟ್ ಕಾಲಮಲ್ಲಿ ಹಾಕ್ಕೋಬೇಕಾಗ್ತದೆ. ನೆಕ್ಸ್ಟ್, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಆಫ್ ದ ಇಂಡಿಯಾ. ಎನಿ ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಆಫ್ ದ ಇಂಡಿಯಾ, ನಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲೇ ಇನ್ಕಮ್ ಅರ್ನ್ಡ್. ಫಾರ್ ಎಕ್ಸಾಂಪಲ್, ಇನ್ಕಮ್ ಅರ್ನ್ಡ್ ಇನ್ USA, ರಿಸೀವ್ಡ್ ಇನ್ ಶ್ರೀಲಂಕಾ. ಸೊ ದಟ್ ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಆಫ್ ದ ಕಂಟ್ರಿ ಅವರ್ ಇಂಡಿಯಾ. ಸೊ ಈ ರೀತಿ ಇದ್ದಾಗ ವಿ ನೀಡ್ ಟು ಟೇಕ್ ಇನ್ ಟು ದ ಓನ್ಲಿ 1 ಕಾಲಮ್. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ಇನ್ಕಮ್ ರೆಮಿಟೆಡ್ ಟು ಇಂಡಿಯಾ, ರೆಮಿಟೆಡ್ ಆ್ಯಂಡ್ ಬ್ರಾಟ್.
ಓಕೆ, ಕೀಪ್ ಇಟ್ ಇನ್ ಯುವರ್ ಮೈಂಡ್. ರೆಮಿಟೆಡ್ ಆ್ಯಂಡ್ ಬ್ರಾಟ್ ಎನಿಥಿಂಗ್, ಇವೆರಡು ಕೂಡ ವರ್ಡ್ಸ್ಗಳು ಬಂದರೆ, ಇವೆರಡು ವರ್ಡ್ಸ್ ಬಂದರೆ ಓನ್ಲಿ ವಿ ನೀಡ್ ಟು ಟೇಕನ್ ಇನ್ ಟು ದ ಓನ್ಲಿ ಒನ್ ಕಾಲಮ್, ಕೀಪ್ ಇಟ್ ಇನ್ ಯುವರ್ ಮೈಂಡ್, ಓನ್ಲಿ ಒನ್ ಕಾಲಮ್. ಇಫ್ ಇನ್ ಕೇಸ್ ಇಲ್ಲಿ ಕೂಡ ಹೇಳ್ತಾರೆ ಇನ್ಕಮ್, ಇಲ್ಲಿ ಹೇಳ್ತಾರೆ ಇನ್ಕಮ್ ಅರ್ನ್ಡ್ ರಿಸೀವ್ಡ್ ಔಟ್ಸೈಡ್ ಆಫ್ ಇಂಡಿಯಾ, ದ ಬಿಸ್ನೆಸ್ ಬೀಯಿಂಗ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಆರ್ ದ ಮ್ಯಾನೇಜ್ಡ್ ಇಂಡಿಯಾ ಆ್ಯಂಡ್ ದ ಹೆಡ್ ಆಫೀಸ್ ಇಂಡಿಯಾ ಆ್ಯಂಡ್ ಸಿಚುವೇಟೆಡ್ ಇನ್ ಇಂಡಿಯಾ ಆರ್ ದ ಸೆಟ್ ಆಫ್ ಇನ್ ಇಂಡಿಯಾ ಅಂತ ಹೇಳಿ ಅಮೌಂಟ್ ಕೊಡ್ತಾರೆ ಅವರು. ಅಮೌಂಟ್ ಕೊಟ್ಟು ಬ್ರ್ಯಾಕೆಟ್ದಲ್ಲಿ 50,000 ರೆಮಿಟೆಡ್ ಟು ಇಂಡಿಯಾ ಅಂತಂತ ಹೇಳಿಕೊಟ್ರೆ, ದಟ್ ರೆಮಿಟೆಡ್ ಅಮೌಂಟ್ ಶುಡ್ ನಾಟ್ ಬಿನ್ ಟೇಕನ್ ಇನ್ ದ ಲಾಸ್ಟ್ ಕಾಲಮಲ್ಲಿ ಏನು ಮಾಡ್ಬಾರ್ದು, ಇಲ್ಲಿ ತೊಗೊಳಕ್ಕೆ ಹೋಗಬಾರ್ದು. ನೆಕ್ಸ್ಟ್, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಅಂತಂತೇಳಿ ಬರ್ತದೆ, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್. ಸೊ ಇಟ್ ಈಸ್, ನೀವು ಬರಿಬೇಕು ಕಂಪಲ್ಸರಿಯಾಗಿ, ಬರೆದ್ಬಿಟ್ಟು ಏನು ಮಾಡಬೇಕು, ಡ್ಯಾಶ್, ಓಕೆ, ಬ್ರಾಟ್ ಇನ್ ಟು ಇಂಡಿಯಾ ಅಂತ ಹೇಳ್ಕೊಡ್ತಾರೆ. ಸೊ ದಟ್ ಯಾವಾಗಲೂ ಕೂಡ ಏನು ಮಾಡಬೇಕು, ಅದನ್ನು ಡ್ಯಾಶಲ್ಲಿ ಕೊಡಬೇಕು. ನೆಕ್ಸ್ಟ್, ಇದು ಹೊಸದಾಗಿ ಫ್ರಮ್ ದಿಸ್ ಇಯರ್ ಇಟ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್, ಸೊ ದಟ್ ಇಟ್ ಈಸ್ ದ ಫ್ರೆಶ್ ವಿಡಿಯೋ. ಈ ವಿಡಿಯೋನ ಕಂಪಲ್ಸರಿಯಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಯಾಕಂದರೆ ಇದ್ರ ಬಗ್ಗೆ ನಾಲೆಜ್ ಬೇಕು. ಈ ಸಾರಿಯಿಂದ ಏನು ಮಾಡಿದರೆ, ಫ್ರಮ್ ದ ಅಸೆಸ್ಮೆಂಟ್ ಇಯರ್ 2021-22ಲಿಂದ ಡಿವಿಡೆಂಟ್ ಆನ್ ಡೊಮೆಸ್ಟಿಕ್ ಕಂಪನಿ, ಇದು ಪ್ರತಿ ಸಾರಿ ಎಕ್ಸಾಮ್ಟೆಂಟ್ ಆಗಿತ್ತು. ಈ ಸಾರಿ ಏನಾಗಿದೆ, ಇಟ್ ಹ್ಯಾಸ್ ಬೀನ್ ಟ್ಯಾಕ್ಸಬಲ್. ಓಕೆ, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪ್ನಿ L&T ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಟಾಟಾ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಆಲ್ ದೀಸ್ ಆರ್ ದ ಇಂಡಿಯನ್ ಕಂಪನೀಸ್. ಸೊ ದಟ್ ಇಂಡಿಯನ್ ಕಂಪನಿ ಡಿವಿಡೆಂಟ್ ಈಸ್ ಟ್ಯಾಕ್ಸಬಲ್. ನಾವು ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34 ಇಟ್ ಈಸ್ ಟೇಕನ್ ಟು ಬಿ ದ 3 ಕಾಲಮ್ಸ್. ಎಷ್ಟು ಕಾಲಮಲ್ಲಿ ತೊಗೋಬೇಕು, 3 ಕಾಲಮ್ಸ್ಗಳಲ್ಲಿ ತೊಗೋಬೇಕು. ನೆಕ್ಸ್ಟ್, ಯೂನಿಟ್ಸ್ ಆಫ್ UTI ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 35. ಸೊ ದಟ್ ಇದನ್ನು ಕೂಡ 3 ಕಾಲಮ್ಸ್ಗಳಲ್ಲಿ ತೊಗೋಬೇಕು. ಬಂದಿರತಕ್ಕಂಥ ಎಲ್ಲ ಇನ್ಕಮ್ ಏನಾಗಿರುತ್ತೆ, ಗ್ರಾಸ್ ಟೋಟಲ್ ಇನ್ಕಮ್ ಆಗಿರುತ್ತೆ. ಸಿಮಿಲರ್ ವರ್ಡ್ಸ್ಗಳನ್ನು ನಾವು ನೋಡೋಣ. ಇಲ್ಲಿಗೆ ಎಷ್ಟು ಮಾಡಿದರೆ ಪ್ರಾಬ್ಲಮ್ಸ್ ಆಗುತ್ತೋ. ನೆಕ್ಸ್ಟ್, ಸಿಮಿಲರ್ ವರ್ಡ್ಸ್, ರೆಮಿಟೆಡ್ ಅಂದರೆ ರೆಮಿಟೆಡ್, ಬ್ರಾಟ್, ದೀಸ್ ಆರ್ ದ ಸೇಮ್ ಸಿಮಿಲರ್ ವರ್ಡ್ಸ್. ರಿಸೀವ್ಡ್, ಕ್ರೆಡಿಟೆಡ್, ಬೋತ್ ಆರ್ ದ ಸೇಮ್. earned, accrued, both are the same. We have been discussed in the top already. The important notesಗಳನ್ನು ತಗೋಬೇಕು. The salary received Indian embassy is fully treated as earning in India and taken into the 3 columns. ನಾನು ಹೇಳಿದ ನೆನಪಲ್ವಾ, ಆ್ಯಸ್ ಎ ಇಂಡಿಯನ್ ಎಂಬೆಸಿಗೆ ಕೆಲಸ ಮಾಡಿದ್ರೆ 3 ಕಾಲಮ್ಸ್ಗಳಲ್ಲಿ ಏನು ಮಾಡಬೇಕು, ಇದನ್ನು ಕಂಪಲ್ಸರಿಯಾಗಿ ತಗೋಬೇಕಾಗುತ್ತೆ. 3 ಕಾಲಮ್ ಇಂಡಿಯನ್ ಎಂಬೆಸಿಯಾಗಿ ಕೆಲಸ ಮಾಡಿ. ಎಂಬೆಸಿ ಮೀನ್ಸ್ ರಾಯಭಾರಿ. ಓಕೆ, ಎರಡನೇದು ಸ್ಯಾಲರಿ ಆಫ್ UNO, ಓಕೆ, ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ಸ್ ಅವ್ರು ಕೊಟ್ಟರೆಗಿನ ಇಟ್ ಈಸ್ ಫುಲ್ಲಿ ಎಕ್ಸಾಮ್ಟೆಡ್. UNOದವ್ರು ಕೊಟ್ಟರೆ ಇಟ್ ಈಸ್ ಫುಲ್ಲಿ ಎಕ್ಸಾಮ್ಟೆಡ್ ಆಗಿರ್ತದೆ. ನೆಕ್ಸ್ಟ್, ಥರ್ಡ್ ಒನ್, ಇನ್ಕಮ್ ಸ್ಪೆಂಟ್ ಆರ್ ಅನ್ಸ್ಪೆಂಟ್ ಆರ್ ಎಕ್ಸೆಸ್ ಸ್ಪೆಂಟ್ ಈಸ್ ನಾಟ್ ಕನ್ಸಿಡರ್ಡ್. ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಇನ್ಕಮ್ ಅರ್ನ್ಡ್ ಇನ್ USA, ಎಷ್ಟು ಅರ್ನ್ ಮಾಡ್ತಾರೆ, ಸಮಥಿಂಗ್ ಎಲ್ಸ್, ಒಂದು 10,000 ಎಷ್ಟು ಅರ್ನ್ ಮಾಡ್ತಾನೆ ತಿಳ್ಕೊಂಡು, ಒಂದು 10,000 ರೂಪಾಯಿ ಅರ್ನ್ ಮಾಡ್ತಾನೆ. 10,000 ರೂಪಾಯಿ ಅರ್ನ್ ಮಾಡಿದ್ರಿಗಿನ ಅವನು 5,000 ರೂಪಾಯಿ ಖರ್ಚು ಮಾಡ್ತಾನೆ ಅಂತ ತಿಳ್ಕೊಂಡ್ರಿ. ಹೌದಾ, ಇದು ಎಕ್ಸ್ಪೆನ್ಸಸ್ಸು, ಇದು ಅರ್ನಿಂಗು. ಸೊ ದಟ್ ಅರ್ನ್ ಮಾಡಿದ್ದು 10,000, ಖರ್ಚು ಮಾಡಿದ್ದು 5,000. ಸೊ ಹಾಗಿದ್ರಿಗಿನ 5,000 ತೊಗೋಬೇಕಾ ನಾವು? ರಿಮೈನಿಂಗ್ ಮೈನಸ್ ಮಾಡಿದರೆ ಎಷ್ಟು ಉಳಿತದೆ, 5,000 ತೊಗೋಬೇಕು. ನೋ, ವಾಟ್ ಎವರ್ ದ ಅರ್ನಿಂಗ್ಸ್ ಇಸ್ ದೇರ್ ವಿ ನೀಡ್ ಟು ಬಿ ಟೇಕನ್ ಟು ಕನ್ಸಿಡರೇಷನ್. ಇವನು ಸ್ಪೆಂಟ್ ಮಾಡಲಿ, ಎಕ್ಸೆಸ್ ಸ್ಪೆಂಟ್ ಮಾಡಲಿ. ಎಕ್ಸೆಸ್ ಸ್ಪೆಂಟ್ ಅಂದ್ರಿಗಿನ ಇರೋದು 10,000, ಖರ್ಚು ಮಾಡಿರೋದು 11,000 ಖರ್ಚು ಮಾಡಿದ್ದಾನೆ ಅಂತಂದರೆ ಇದನ್ನ ಏನು ಮಾಡೋಕ್ಕೆ ಹೋಗಲ್ಲ, ನಾವು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ಕನ್ಸಿಡರ್ ಮಾಡಲ್ಲ ಅಂತಂತ ಹೇಳಂದ್ರಿಗಿನ ಎಷ್ಟು ಅಮೌಂಟ್ ಬಂದಿರುತ್ತೆ, ಇನ್ಕಮ್ ಜನ್ರೇಟ್ ಆಗಿರುತ್ತೆ, ಅಷ್ಟು ಅಮೌಂಟನ್ನು ಮಾತ್ರ ಏನು ಮಾಡ್ತೀವಿ ನಾವಿಲ್ಲಿ ತೊಗೊತೀವಿ. ನಾಟ್ ಕನ್ಸಿಡರ್ ಅಂತಂತೇಳಂತಂದ್ರಿಗಿನ ಏನು ಸ್ಪೆಂಟ್ ಮಾಡಿರ್ತಾನಲ್ಲ ಆ ಅಮೌಂಟನ್ನು ಕನ್ಸಿಡರ್ ಮಾಡಲ್ಲ. ಇನ್ಕಮ್ ಜನ್ರೇಟ್ ಆಗಿರುತ್ತಲ್ರಿ, ಆ ಅಮೌಂಟನ್ನು ಮಾಡ್ತೀವಿ ನಾವು ಕನ್ಸಿಡರ್ ಮಾಡಿ ಕಾಲಮ್ಸ್ಗಳಲ್ಲಿ ತೊಗೊತೀವಿ. ಓಕೆ, ನೆಕ್ಸ್ಟ್, ಆಲ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂಡರ್ ಸೆಕ್ಷನ್ 10 ಆರ್ ಕನ್ಸಿಡರ್ ಆರ್ ನಾಟ್ ಕನ್ಸಿಡರ್ ಅಂತಂತ ಹೇಳಿದೆ. ನಾಟ್ ಕನ್ಸಿಡರ್, ಹೌದಾ, ನಾಟ್ ಕನ್ಸಿಡರ್ ಮಾಡೋಕ್ಕೆ ಹೋಗ್ಬಿಡ್ದು. ನಾವು 2 ಬರೆದಿದ್ವಿ. ಈ 2 ಪಾಯಿಂಟ್ಸ್ಗಳು ಏನು ಇಲ್ಲಿ ಬರೆದಿದ್ದೀನಲ್ವ, ಸ್ಕ್ರ್ಯಾಚ್ ಔಟ್ ಹಾಕಿರೋದು. ಸೊ ದಟ್ ಅವೆರಡು ಪಾಯಿಂಟ್ಸ್ಗಳನ್ನು ಇಲ್ಲಿ ನಾನು ಬರೆದಿದ್ದೀನಿ ಆಲ್ರೆಡಿ. ಸೊ ಇವು ಹೊಸದಾಗಿ ಏನಾಗಿದೆ, ಆ್ಯಡ್ ಆಗಿದೆ ಈ ಸಾರಿ. ಅದರಲ್ಲಿ ನಂಬರ್ 1, ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ, ಇಟ್ ಈಸ್ ಎಕ್ಸಾಮ್ಟೆಡ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 1. ನೆನ್ಪಿಟ್ಕೋಬೇಕು, ಭಾರತದಲ್ಲಿ ಬೆಳೀತಕ್ಕಂತಹ ಯಾವುದೇ ಬೆಳೆಗಳಿಗೆ ಏನಾಗಿರಲ್ಲಪ್ಪ ಅಂದ್ರಿಗಿನ ಟ್ಯಾಕ್ಸ್ ಫ್ರೀ ಇರ್ತದೆ, ಅಂದ್ರಿಗಿನ ಯಾವುದೇ ರೀತಿಯ ತೆರಿಗೆಯನ್ನು ನಾವು ಕಟ್ಟೋದಿಲ್ಲ ಅಂತ ಹೇಳಿ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ POSB,
3,500 ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 15 ಇಟ್ ಈಸ್ ಆಲ್ಸೋನೇ ಎಕ್ಸಾಮ್ಟೆಡ್. ಯಾವ ರೀತಿ ಅಂತಂತ ಹೇಳಿದಾಗಿನ ನಿಮಗೆ POSB ಅಕೌಂಟ್ಸಲ್ಲಿ ಏನು ಮಾಡ್ತಾನೆ, ಅಮೌಂಟನ್ನು ಕೊಡ್ತಾನೆ. POSB ಅಂತಂತೇಳಿ ಕೊಟ್ಟು 5,000 ರುಪೀಸನ್ನು ಕೊಡ್ತಾನೆ. 5,000 ಕೊಟ್ಟರೆ ನಿಮಗೆ ಎಕ್ಸಾಮ್ಟ್ ಎಲ್ಲಿವರೆಗೂ ಕೂಡ 3,500 ರೂಪಾಯಿಗಳವರೆಗೂ ಎಕ್ಸಾಮ್ಟ್. ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು 1,500. 1,500 ಏನು ಮಾಡಬೇಕು, ಟ್ಯಾಕ್ಸಬಲ್ ಇನ್ ದ 3 ಕಾಲಮ್ಸ್. 3 ಕಾಲಮ್ಸ್ಗಳಲ್ಲೂ ಕೂಡ ಏನಾಗಿರುತ್ತೆ, ಇದು ಟ್ಯಾಕ್ಸಬಲ್ ಆಗಿರುತ್ತೆ. ಹೌದಾ, ಅಂದರೆ 3,500 ಒಳಗಡೆ ಕೊಟ್ಟ, ಫಾರ್ ಎಕ್ಸಾಂಪಲ್ 2,000 ಕೊಟ್ಟರು ಅಂತಂತೇಳಿದ್ರೆ ಇಟ್ ಈಸ್ ಎಕ್ಸಾಮ್ಟೆಡ್. 1,000 ಕೊಟ್ಟ ಅಂತಂತೇಳಂತಂದರೆ ಇಟ್ ಈಸ್ ಎಕ್ಸಾಮ್ಟೆಡ್. ಎವ್ರಿಥಿಂಗ್ ಈಸ್ ಎಕ್ಸಾಮ್ಟೆಡ್ ಟಿಲ್ 3,500. 5,000 4,000 ಕೊಟ್ಟರು ಅಂತಂತೇಳಂತಂದರೆ 500 ಈಸ್ ಟ್ಯಾಕ್ಸಬಲ್ ಇನ್ ದ 3 ಕಾಲಮ್ಸ್. ಈ ರೀತಿಯಾಗಿ ನಿಮಗೆ ಪ್ರಾಬ್ಲಮ್ಸ್ಗಳು ಇರ್ತವೆ. ಶೇರ್ ಆಫ್ ಇನ್ಕಮ್ ಫ್ರಮ್ HUF. ಶೇರ್ ಆಫ್ ಇನ್ಕಮ್ ಫ್ರಮ್ HUF ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 2 ಇಟ್ ಈಸ್ ಆಲ್ಸೋ ಏನೇ ಟ್ಯಾಕ್ಸ್ ಫ್ರೀ ಅಂತಕ್ಕಂಥದ್ದು. ನೆಕ್ಸ್ಟು ಇನ್ನೂ ಒಂದು ಅಡ್ಜಸ್ಟ್ಮೆಂಟ್ ಇದೆ, 6th ಒಂದು ಅಡ್ಜಸ್ಟ್ಮೆಂಟು ಏನಾಗುತ್ತೆ ಅಂತಂತೇಳಂತಂದರೆ, ಇವಾಗ ಫ್ರೆಂಡ್ಸ್ ಇರ್ತಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಫ್ರೆಂಡ್ ಏನಾದರೂ ಗಿಫ್ಟ್ ಕೊಟ್ಟರೆ ನಿಮಗೆ ಗಿಫ್ಟ್ ಕೊಟ್ಟರೆ ಎಲ್ಲಿವರೆಗೂ ಕೂಡ ಎಕ್ಸಾಮ್ಟ್ ಅಂತಂತೇಳಂದ್ರಿಗಿನ 50,000ವರೆಗೂ ಕೂಡ ಇಟ್ ಈಸ್ ಟ್ಯಾಕ್ಸ್ ಫ್ರೀ. 50,000ವರೆಗೂ ಕೂಡ ಟ್ಯಾಕ್ಸ್ ಫ್ರೀ ಎಕ್ಸಾಮ್ಷನ್ಸ್ಗಳಿದು. ಸೊ ಇಫ್ ಇನ್ ಕೇಸ್ ಹಿ ಪೇಡ್ ಮೋರ್ ದೆನ್ ದಟ್, ಹಿ ಗಿವನ್ ದ ಮೋರ್ ದೆನ್ ದಟ್ ದ 50,000, 50,000ಕ್ಕಿಂತನೂ ಜಾಸ್ತಿ ಏನಾದರೂ ಗಿಫ್ಟ್ ಕೊಟ್ಟರೆ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಹೌದಾ, ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಆ್ಯಂಡ್ 7th ಒನ್ ಹೇಳುತ್ತೆ, ಇಫ್ ದ ರಿಲೇಟಿವ್ಸ್ ಅಂತಂತೇಳಿ ಕರಿತೀವಿ. ಹೌದಾ, ರಿಲೇಟಿವ್ಸ್ಗಳು ಯಾರಿರ್ತಾರಲ್ರಿ, ಅಂದರೆ ನಿಮ್ಮ ಸಂಬಂಧಿಕರು ಅಂತಂತೇಳಿ ಕರಿತಾರೆ. ಸಂಬಂಧಿಕರು ಏನಾದರೂ ಗಿಫ್ಟ್ ಕೊಟ್ಟರೆ, ಹೌದಾ, ಏನಾದರೂ ಕೂಡ ಗಿಫ್ಟ್ ಕೊಟ್ಟರೆ ಏನಿದು, ಇದು ಕೂಡ ಫುಲ್ಲಿ ಟ್ಯಾಕ್ಸ್ ಫ್ರೀ. ನೆನ್ಪಿಟ್ಕೊಡ್ರಿ, ಫುಲ್ಲಾಗಿ ಟ್ಯಾಕ್ಸ್ ಫ್ರೀ. ಯಾಕಂದರೆ ನಮ್ಮಲ್ಲಿರ್ತಕ್ಕಂತಹ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಹೌದಾ, ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನು ಹೇಳುತ್ತೆ, ಪ್ರೀತಿ ವಿಶ್ವಾಸಕ್ಕೆ ಏನು ಮಾಡೋಕ್ಕಾಗಲ್ಲ, ಬೆಲೆ ಕಟ್ಟೋಕ್ಕಾಗಲ್ಲ ಅಂತಂತ ಹೇಳಿ ಏನು ಮಾಡ್ತಾರೆ ಅವರು. ಸೊ ದಟ್ ಯಾರೇ ರಿಲೇಷನ್ಸ್ಗಳು ಗಿಫ್ಟ್ ಕೊಟ್ಟರೆ ಅದು ಲಕ್ಷದ್ದಾಗಿರ್ಬೋದು, 10 ಲಕ್ಷದ್ದಾಗಿರ್ಬೋದು, ಆಮೇಲೆ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದಾಗಿನ ಆಮೇಲೆ ಯಾಕಂತಂದು ಕೇಳ್ತಾರೆ. ಯಾರು ಕೂಡ ಅಷ್ಟು ಕೊಡೋಕೆ ಹೋಗಲ್ಲ. ಸೊ ದಟ್ ಗಿಫ್ಟ್ ಕೊಟ್ಟರೆ ರಿಲೇಷನ್ಸ್ಗಳು, ಫಾದರ್ ಇನ್ ಲಾ, ಸನ್ ಇನ್ ಲಾ, ಮದರ್ ಇನ್ ಲಾ, ಬ್ರದರ್ ಇನ್ ಲಾ, ಹೌದಪ್ಪ, ನೈಸ್, ನಿಚ್, ನೆಫ್ಯೂ, ಇವ್ರು ಏನಾದರೂ ಕೂಡ ಕೊಟ್ಟರೆ ಅದು ಏನಾಗಿರುತ್ತೆ, ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ರಿ. ರಿಲೇಷನ್ಶಿಪ್ಪಲ್ಲಿ ಏನಾದರೂ ಕೂಡ ಕೊಟ್ಟರೆ ಇಟ್ ಈಸ್ ಟ್ಯಾಕ್ಸ್ ಫ್ರೀ. ಓಕೆ, ದಿಸ್ ಈಸ್ ದ ಥಿಯರಿ ಪಾರ್ಟ್. ನಿಮ್ಗೆ ಇಷ್ಟ ಆದ್ರಿಗಿನ ಕಾಮೆಂಟ್ಸ್ ಮಾಡಿ ನೋಡೋಣ. I will explain the one problem in the next video. This is what the theory part. Share to your friends. Thank you one and all. Have a nice day. Bye.